ದನ ಕಾದು ಸಾಕಾಗಿ ಮತ್ತೆ ಮೊಳ್ಳಾಗ ಕೆಲ್ಲಾಗ ಅಡ್ಡಾಡಿ ಸಾಕಪ್ಪ ಅಂತೇಳಿ ಮತ್ತೆ ಸಾಲಿಗೆ ಹೊಂಟಿದ್ದೆ. ಅವು ದನ ಕಾಯ್ದು ಸೇಮ್ ಹತ್ತಲ್ಲ ಅವ್ರಿಗೆ ಆಕಳ ಪಕ್ಕಳ ಹಿಂಡೋದು ಮಾಡೋದು ಸಾಲಿ ಬಿಡಿಸಿ ಮತ್ತು ದನಕ್ಕೆ ತಂದು ಹಚ್ಚೋರು. ಹಿಂಗೆ ನಮ್ಮವ್ವ ನನ್ನ ಸಲ ದನ ಹೊಡೆಸ್ಕೊಂಡಳು ಮರ. ಆಕೆ ಸಾಲಿಗೆ ಹೋದ್ ಹಚ್ಚಾಕಿ ಇವ್ರು ಕರ್ಕೊಂಬಂದು ದನಕ್ಕೆ ನಾನು ದನ ಅವು ಮನ್ಯಾಗ ನಿಂದಿರ್ತಾವ ಅಂತೇಳಿ ನಾ ಕರ್ಕೊಂಬಂದು ಹಚ್ಚೀನಿ ಮತ್ತು ಸಾಲಿ ಕಳಿಸಿ ಅಂಥೇಳಿ ದಬ ಹೊಡೆ. ಗುರುವಿನ ಮರಿಬೇಡ ತಿಳಿಯೋ ಮಾರ್ತರ ಅರ್ಥವಾದಿತ್ತ ತಿಳಿಯೋ ತಿಳಿಯೋ ನೀರಿನಕ್ಕಿಂತ ತಿಳಿಯೋ ಒಂದೇ ಮನಸ್ಸಿನಲ್ಲಿ ಚಂದಾಗಿ ಗುರುವಿನ ಧ್ಯಾನ ಮಾಡಬೇಕ ತಿಳಿಯೋ ಆಸೆ ಪಾಸ್ಯಗಳು ಬಿಡಬೇಕ ತಿಳಿಯೋ ಲೇಸದಂಗಿ ಒಂದು ತೊಡಬೇಕ ತಿಳಿಯೋ ಸುಮ್ಮನೆ ಕುಂತ ಸುಖವ ತಿಳಿಯೋ ಕಾಮನ ಸುಖ ಎಷ್ಟ ತಿಳಿಯೋ ನೀರಿನಕ್ಕಿಂತ ತಿಳಿಯೋ ಗುರುತ ತೋರಿಸಿದ ಗುರುವಿನ ಮರಿಬೇಡ ತಿಳಿಯೋ ಮಾರ್ತರ ಅರ್ಥವಾದಿತ್ತ ತಿಳಿಯೋ ಒಂದೇ ಮನಸ್ಸಿನಲ್ಲಿ ಚಂದಾಗಿ ಗುರುವಿನ ಧ್ಯಾನ ಮಾಡಬೇಕ ತಿಳಿಯೋ. ಇದನ್ನು ಚಿರುಕನಳ್ಳಿ ಮಾಸ್ತರ್ ಕಲಿಸಿದ್ದಪ್ಪ. ಅಂದ್ರೆ ಮೊದಲು ಗುಡಿ ಜಾತ್ರೆ ಯಾವ್ದಾರ ಬಂತು ಅಂತ ಭಂಡಾರ ಈ ದಿನದಾಗ ನಮ್ಮ ಬೀರಪ್ಪಡಿಗೆ ಮನುಷ್ಯಾಗ ಸೊಲಿಗೆ ಇರ್ಲಿ ಕಟ್ಟಿ ಅದು ಗೋಧಿ ಪಾದಿ ತೊಗೊಂಡು ಹೋಗಿ ಶ್ರಾವಣ ತಿಂಗಳು ಪೂರ ಹಾಡಿ ಶ್ರಾವಣ ಮುಗದಿಂದ ಪ್ರಸಾದ ಮಾಡಿ ಊಟ ಮಾಡೋ. ಶ್ರಾವಣ ತಿಂಗಳ ಒಂದು ತಿಂಗಳು ಕಟ್ಟುನಿಟ್ಟು ಮಾಡ್ಬೇಕಲ್ಲ, ಅದರ ಸಲಾಗನ ಸೇವೆ ಮಾಡೋದಪ್ಪ. ನೀವೇನೋ ಗಣಪತಿ ನಿನ್ನ ಸುರವಿಗಿನೇ ನೀವೇನೋ ಅಷ್ಟವರ್ಣದ ಸುಲವೋ ಗಣಪತಿ ನಿನ್ನ ಮೊದಲಿಗಿನೇ ನೀವೇನೋ ತೆಂಗು ಪನ್ನೀರ ತಂದು ಪೂಜೆಯ ಮಾಡುವೇನೋ ಗಣಪತಿ ನಿನ್ನ ಮೊದಲಿಗಿನೇ ನೀವೇನೋ ಗಣಪತಿ ನಿನ್ನ ಸುರವಿಗಿನೇ ನೀವೇನೋ ಅಷ್ಟವರ್ಣದ ಸುಲವೋ ಗಣಪತಿ ನಿನ್ನ ಮೊದಲಿಗಿನೇ ನೀವೇನೋ ನಾವು ಸುರವಿಗಿನೇ ನೀವೇನೋ. ಮೊದಲೆಲ್ಲ ಹಾಡ್ತಿದ್ದೆವು, ಮಾಸ್ತರ್ ತಂದು ಇಟ್ಟಿದ್ದೆವು, ಎಲ್ಲ ಮಾಡಿದ್ದೆವು. ಹಿಂದಗಡೆ ಪ್ರಪಂಚ ಬೆನ್ನ ತಿಂದು ಎಲ್ಲ ಬಿಟ್ಬಿಟ್ಟೆವು. ಸಂಸಾರ ಬೆನ್ನ ತಿಂದು ಬಿಟ್ಬಿಟ್ರೆ